ನಿಮ್ಮ ಹತ್ರ ಈ ತರ ವೋಟರ್ ಐ ಡಿ ಇತ್ತಾ? ಹಾಗಿದ್ರೆ ಈ ತರ ಒಂದು ವೋಟರ್ ಐ ಡಿಯನ್ನ ಮಾಡಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ಹೆಸರು ವೋಟರ್ ಐ ಡಿಯಲ್ಲಿ ಇರೋ ಹೆಸರು ಎರಡೂ ಒಂದೇ ರೀತಿ ಆಗಿರ್ಬೇಕಾಗತ್ತೆ. ಅವಾಗ ಮಾತ್ರ ನೀವು ಈ ತರ ವೋಟರ್ ಐ ಡಿಯಿಂದ ಈ ತರ ವೋಟರ್ ಐ ಡಿ ಸ್ಮಾರ್ಟ್ ಕಾರ್ಡ್ ಈ ತರ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಮಾಡ್ಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ನಿಮ್ಮ ಹತ್ರ ವೋಟರ್ ಐ ಡಿ ಇರುತ್ತೆ, ಅದು ಕಳೆದೋಗಿರುವಂತ ವೋಟರ್ ಐ ಡಿ ನಂಬರ್ ಸಹಿತ ನಿಮಗೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ ಅನ್ನ ಹೇಗೆ ಕಂಡುಕೊಳ್ಳೋದು, ಹೇಗೆ ಪತ್ತೆ ಹಚ್ಚೋದು, ಪತ್ತೆ ಹಚ್ಚಿದ ನಂತರನೂ ಕೂಡ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಹೆಸರು ವೋಟರ್ ಐ ಡಿಯಲ್ಲಿ ಇರುವಂತ ಹೆಸರು ಎರಡು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರೋದಿಲ್ಲ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಕರೆಕ್ಷನ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತರ ವೋಟರ್ ಐ ಡಿಯಿಂದ ಈ ತರ ವೋಟರ್ ಐ ಡಿಯನ್ನ ಮಾಡ್ಲಿಕ್ಕೆ ಆನ್ಲೈನ್ ಮುಖಾಂತರ ಸಾಧ್ಯನೇ ಇಲ್ಲ. ಹಾಗಿದ್ರೆ ನೀವು ಯಾವ ರೀತಿಯಿಂದ ನೀವು ಈ ತರ ವೋಟರ್ ಐ ಡಿಯನ್ನ ಈ ತರ ಸ್ಮಾರ್ಟ್ ಕಾರ್ಡ್ ಅನ್ನ ಆನ್ಲೈನ್ ಮುಖಾಂತರ ಪಡೆದುಕೊಳ್ಳೋದು ಹೇಗೆ, ಇದಕ್ಕೆ ಏನೆಲ್ಲ ಪ್ರೊಸೆಸ್ ಇರುತ್ತೆ, ನಿಮ್ಮ ಒಂದು ವೋಟರ್ ಐ ಡಿ ನಂಬರು, ವೋಟರ್ ಐ ಡಿಯ ಒಂದು ಪಾರ್ಟ್ ನಂಬರು, ಇದೆಲ್ಲವನ್ನ ಯಾವ ತರ ನಾವು ಪತ್ತೆ ಹಚ್ಚಿ ನಿಮ್ಮ ಒಂದು ವೋಟರ್ ಐ ಡಿಯನ್ನ ಆನ್ಲೈನ್ ಮುಖಾಂತರ ನಿಮ್ಮ ಮನೆಗೆ ಉಚಿತವಾಗಿ ಬರೋ ತರ ಮಾಡೋದು ಹೇಗಂತೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ನಾವು ಇವಾಗ ಈ ಒಂದು ವಿಡಿಯೋ ಸ್ವಲ್ಪ ಲೆಂದಿ ಆದ್ರೂ ಕೂಡ ಇದರಲ್ಲಿ ಬಹಳ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ವೋಟರ್ ಐ ಡಿ ಇದ್ರೂ ಕೂಡ ಆ ನಂಬರು ನಿಮಗೆ ಗೊತ್ತಿರೋದಿಲ್ಲ, ಸೊ ನಿಮಗೆ ನಂಬರ್ ಗೊತ್ತಿದ್ರು ಸಹಿತ ಆನ್ಲೈನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಲಿಕ್ಕೆ ಹೋದಾಗ ಮೊಬೈಲ್ ನಂಬರ್ ನಾಟ್ ಲಿಂಕ್ಡ್ ಅಂತ ಹೇಳಿ ಬರುತ್ತೆ. ಆ ತರ ಇದ್ದಾಗ ನಿಮ್ಮ ವೋಟರ್ ಐ ಡಿ ಡೌನ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಒಂದು ವೇಳೆ ನಿಮ್ಮ ಒಂದು ವೋಟರ್ ಐ ಡಿಯನ್ನ ಮೊಬೈಲ್ ನಂಬರ್ ಲಿಂಕ್ ಮಾಡ್ಲಿಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅವಾಗ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿರೋ ಹೆಸರು ಮತ್ತೆ ವೋಟರ್ ಐ ಡಿಯಲ್ಲಿ ಇರೋ ಹೆಸರು ಬೇರೆ ಬೇರೆ ಇರುತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಕೂಡ ನೀವು ಆನ್ಲೈನ್ ಮುಖಾಂತರ ಉಚಿತವಾಗಿ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ಹೆಸರು ಮತ್ತೆ ವೋಟರ್ ಐ ಡಿಯಲ್ಲಿ ಇರುವಂತಹ ಹೆಸರು ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಇಂಗ್ಲಿಷ್ ನಲ್ಲಿ ಆಗಿರ್ಬೋದು ಎರಡು ಒಂದಕ್ಕೊಂದು ಪೂರ್ತಿಯಾಗಿ ಹೊಂದಾಣಿಕೆ ಆಗಬೇಕು. ಮ್ಯಾಚ್ ಆದ್ರೆ ಮಾತ್ರನೇ ನೀವು ನೆಕ್ಸ್ಟ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ ಆನ್ಲೈನ್ ಮುಖಾಂತರ. ಸೊ ಒಂದು ವೇಳೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ನೀವು ಯಾವ ತರ ನಿಮ್ಮ ಒಂದು ವೋಟರ್ ಐ ಡಿಯನ್ನ ತಿದ್ದುಪಡಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವಾಗ ಈ ಪ್ರೊಸೆಸ್ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲು ನಾವು ವೋಟರ್ ಐ ಡಿ ಇದ್ರೂ ಕೂಡ ನಂಬರು ಗೊತ್ತಿಲ್ಲ ಅಂತಂದ ಸಮಯದಲ್ಲಿ ನಾವು ನಮ್ಮ ವೋಟರ್ ಐ ಡಿ ನಂಬರ್ ಅನ್ನ ಹೇಗೆ ಪತ್ತೆ ಹಚ್ಚೋದು ಅಂತ ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತೇನೆ. ಸೊ ಅದಕ್ಕಾಗಿ ಕುಟುಂಬದಲ್ಲಿರುವಂತ ಯಾರ್ದಾದ್ರು ಒಬ್ಬ ಸದಸ್ಯರ ಒಂದು ವೋಟರ್ ಐ ಡಿಯನ್ನ ತಗೊಂಡ್ಬಿಟ್ಟು ಸೊ ನಾನು ಹೇಳುವಂತ ಒಂದು ಲಿಂಕ್ ನಲ್ಲಿ ನೀವು ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದಾಗ ಅದು ನಿಮ್ಗೆ ಯಾವ ತರ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ಮೊದಲು ನಾವು ನಮ್ಮ ಹತ್ರ ಇರುವಂತ ವೋಟರ್ ಐ ಡಿ ಇಲ್ಲದೆ ಇದ್ದಾಗ ಆ ಒಂದು ವೋಟರ್ ಐ ಡಿ ನಂಬರ್ ಅನ್ನ ಪತ್ತೆ ಹಚ್ಚುವಂತ ಒಂದು ವಿಧಾನ ಮೊದಲನೇದಿದ್ದು. ಸೊ ಈ ವಿಡಿಯೋದಲ್ಲಿ ಬರುವಂತ ಎಲ್ಲಾ ಟಾಪಿಕ್ ಗಳ ಬಗ್ಗೆ ಯಾವೆಲ್ಲ ಪೋರ್ಟಲ್ ನ ಉಪಯೋಗ ಮಾಡಿದ್ದೇನೆ ಅವೆಲ್ಲ ಪೋರ್ಟಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಇಲ್ಲಿ ಮೊದಲು ನಾವು ನಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇಯರ್ ಆಫ್ ರಿವಿಷನ್ ಇದೆ ನೋಡಿ, ಇದು 2025 ಅಥವಾ 24 ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆದ್ರೆ 26 ಅನ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ಸೊ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಬರುತ್ತೆ, ನಿಮ್ಮ ಒಂದು ಮತಕ್ಷೇತ್ರ ಯಾವ್ದು ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಈ ಒಂದು ಕ್ಯಾಪ್ಷನ್ ಇವಾಗ ಫಿಲ್ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಾವು ಇಲ್ಲಿ ಲಿಸ್ಟಿನಲ್ಲಿ ನಿಮ್ಮ ಊರು ಯಾವುದು ಅನ್ನೋದನ್ನ ಈ ಸರ್ಚ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಸೊ ನೋಡಿ, ನಮ್ಗೆ ಬೇಕಾಗಿರುವಂತ ಒಂದು ಪ್ಲೇಸಿನ ಒಂದು ಪಾರ್ಟ್ ನಂಬರು ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಅನ್ನ. ಇದರ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಷನ್ ಎಂಟರ್ ಮಾಡಿ ಬಾಕ್ಸ್ ನಲ್ಲಿ, ನಂತರ ಮತ್ತೆ ಡೌನ್ಲೋಡ್ ಮಾಡಿ. ಸೊ ಇಲ್ಲಿ ನೋಡಿ ಸ್ಟೇಟಸ್ ಪ್ರೋಗ್ರೆಸ್ ಅಂತ ಹೇಳಿ ಬಂತು. ನಮ್ಮ ಒಂದು PDF ಡೌನ್ಲೋಡ್ ಆಗಬೇಕು ಅಂತಂದ್ರೆ ಇಲ್ಲಿ 00 ಅಂತ ಇದೆ ನೋಡಿ, ಇಲ್ಲಿ 1 ಅಂತ ಹೇಳಿ ಬರಬೇಕು. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸೊ ನೋಡಿ ಇಲ್ಲಿ 1 ಅಂತ ಹೇಳಿ ಬಂತು. ಸೊ ನಮ್ಮ ಒಂದು PDF ಕೂಡ ಡೌನ್ಲೋಡ್ ಆಯ್ತು ಇವಾಗ. ಸೊ ಈ ಒಂದು PDF ನಲ್ಲಿ ಸೊ ಈ ಲಿಸ್ಟಿನಲ್ಲಿ ನಿಮ್ಮ ಒಂದು ಹೆಸರನ್ನ ಹುಡುಕಿ, ನಂತರ ವೋಟರ್ ಐ ಡಿ ನಂಬರು ಇಲ್ಲಿ ಮೇಲೆ ಇರುತ್ತೆ. ಆ ಒಂದು ವೋಟರ್ ಐ ಡಿಯನ್ನ ನೀವು ನಂಬರ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ನಮಗೆ ಬೇಕಾಗಿರುವಂತ ಒಂದು ವೋಟರ್ ಐ ಡಿ ಕ್ಯಾಂಡಿಡೇಟಿನ ವೋಟರ್ ಐ ಡಿ ನಂಬರು ಇಲ್ಲಿ ಸಿಕ್ಕಿದೆ. ಸೊ ಇಲ್ಲಿದೆ ನೋಡಿ, ಇದು ನಮಗೆ ಬೇಕಾಗಿರುವಂತ ಒಂದು ವೋಟರ್ ಐ ಡಿ ನಂಬರ್ ಅಂತ ತಿಳ್ಕೊಳ್ಳಿ. ಈ ನಂಬರ್ ಅನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ವೋಟರ್ ಪೋರ್ಟಲ್ನ ECI ನೆಟ್ ಅಥವಾ ಸಿಟಿಜನ್ ಸರ್ವಿಸ್ ಪೋರ್ಟಲ್, ಈ ಒಂದು ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗತ್ತೆ. ಸೊ ನೋಡಿ, ನಿಮ್ಮ ಒಂದು ಪೋರ್ಟಲ್ ಇವಾಗ ಲಾಗಿನ್ ಆಗಿದೆ. ಲಾಗಿನ್ ಆದ ನಂತರ
ಇವಾಗ ನಿಮ್ಮ ವೋಟರ್ ಐ ಡಿ ನಂಬರನ್ನು ಪಡೆದುಕೊಂಡಿದ್ದೀರಿ. ಆದರೆ ಇವಾಗ ನಾವು ಪಡ್ಕೊಂಡಿರುವಂಥ ವೋಟರ್ ಐ ಡಿ ನಂಬರನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ವೋಟರ್ ಐ ಡಿ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಇವಾಗ. ಸೊ ಇಲ್ಲಿ ನೋಡಿ ಈ ಎಪಿಕ್ ಡೌನ್ಲೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಿರುವಂಥ ಅಥವಾ ನೋಟ್ ಮಾಡ್ಕೊಂಡಿರುವಂಥ ವೋಟರ್ ಐ ಡಿ ನಂಬರನ್ನು ಈ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಸೆಲೆಕ್ಟ್ ಮಾಡಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇಲ್ಲಿ ಡೀಟೇಲ್ಸ್ ಬಂದಿದೆ, ಆದರೆ ಈ ಒಂದು ವೋಟರ್ ಐ ಡಿನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ. ಸೊ ಲಿಂಕ್ ಇಲ್ಲದೆ ಇದ್ದ ಟೈಮ್ನಲ್ಲಿ ನೀವು ಫಾರಂ ನಂಬರ್ 8 ಅನ್ನು ಫಿಲಪ್ ಮಾಡಬೇಕಾಗತ್ತೆ. ಫಾರಂ ನಂಬರ್ 8 ಅನ್ನು ಫಿಲಪ್ ಮಾಡಬೇಕು ಅಂತಂದರೆ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಹೆಸರು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಹೊಂದಾಣಿಕೆ ಆಗಬೇಕು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಇಲ್ಲಿ ಎ ಇದ್ದಲ್ಲಿ ಬರೀ ಎಮ್ ಅಂತ ಇದ್ರೂ ಸಹಿತ ನಿಮಗೆ ಆನ್ಲೈನ್ ಮುಖಾಂತರ ಈ ಫಾರಂ ನಂಬರ್ 8 ಅನ್ನು ಫಿಲಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಅನ್ನೋದಾಯ್ತು ಅಂದರೆ ನೀವು ಆಫ್ಲೈನ್ನಲ್ಲಿ ತಿದ್ದುಪಡಿಯನ್ನು ಮಾಡ್ಕೋಬೋದು. ಅದು ಹೇಗೆ ಅಂತ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಈ ವೋಟರ್ ಐ ಡಿ ನಂಬರನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ನಾನು ಇಲ್ಲಿ ಯಾವೆಲ್ಲ ಪೋರ್ಟಲ್ಗಳನ್ನು ಉಪಯೋಗ ಮಾಡ್ತಾ ಇದ್ದೀನಿ ಎಲ್ಲ ಪೋರ್ಟಲ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಒಂದೊಂದಾಗಿ ಉಪಯೋಗ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಸರ್ಚ್ ಇನ್ ಎನ್ರೋಲ್ ರೋಲ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ನೀವು ಕಾಪಿ ಮಾಡ್ಕೊಂಡಿರೋಂಥ ವೋಟರ್ ಐ ಡಿ ನಂಬರನ್ನು ಎಂಟ್ರಿ ಮಾಡಿ. ಇದರ ನಂತರ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರೋಂಥ ಕ್ಯಾಪ್ಚನ್ನ ಇಲ್ಲಿ ಎಂಟರ್ ಮಾಡಿ. ಸೊ ಇದರ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ವೀಕ್ಷಕರೇ, ಈ ಒಂದು ಕ್ಯಾಂಡಿಡೇಟಿನ ಡೀಟೇಲ್ಸ್ ಇಲ್ಲಿ ಕೆಳಗಡೆ ಓಪನ್ ಆಗಿದೆ. ಅವರ ಒಂದು ಪಾರ್ಟ್ ಸೀರಿಯಲ್ ನಂಬರ್ ಕೂಡ ಇದೆ. ಸೊ ಇದಿಷ್ಟೇ ಅಲ್ಲದೇನೆ ಇದನ್ನ ತಗೊಂಡು ಏನ್ ಮಾಡ್ಬೇಕು ಸರ್, ನಾವು ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನ ನೀವು ಅನ್ಕೊಂಡ್ರೆ ನಾನು ನಿಮ್ಗೆ ತಿದ್ದುಪಡಿ ಮಾಡುವಂತ ಒಂದು ವಿಧಾನಕ್ಕಾಗಿ ಇಲ್ಲಿ ಆಕ್ಷನ್ ಅಂತ ಇದೆ ನೋಡಿ, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಅವರ ಒಂದು ಡೀಟೇಲ್ಸ್ ಪೂರ್ತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈ ಒಂದು ಮಾಹಿತಿ ನಿಮ್ಮ ಹತ್ರ ಇದ್ದಾಗ ಈ ಒಂದು ಮಾಹಿತಿಯನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಮ ವೋಟರ್ ಐ ಡಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಬಲಭಾಗದಲ್ಲಿ ಡೀಟೇಲ್ಸ್ ಆಫ್ ಎಲೆಕ್ಷನ್ ಆಫಿಷಿಯಲ್ಸ್ ಅಂತ ಇದೆ ನೋಡಿ, ಇಲ್ಲಿ ಬರ್ಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಯಾರ ಹತ್ರ ಹೋದ್ರೆ ನಿಮ್ಮ ವೋಟರ್ ಐ ಡಿಯಲ್ಲಿರುವಂತ ತಪ್ಪು ಮಾಹಿತಿಗಳು ಅಂದ್ರೆ ಲಿಂಕ್ ಆಗದೆ ಇರುವಂತ ಮೊಬೈಲ್ ನಂಬರ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಫೋಟೋ ಆಗಿರ್ಬೋದು, ಇವೆಲ್ಲವನ್ನ ನೀವಿಲ್ಲಿ ತಿದ್ದುಪಡಿ ಮಾಡಿಸ್ಕೋಬಹುದು. ಸೊ ಅದಕ್ಕಾಗಿ ಇಲ್ಲಿ ನಿಮ್ಮ DEO ಯಾರಿರ್ತಾರೆ ಅವ್ರ ಹೆಸರು ಕೂಡ ಇರುತ್ತೆ, ಆಫೀಸರ್ಸ್ ನೇಮು. ನಂತರ ERO ಯಾರಿರ್ತಾರೆ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಂತರ BLO ಯಾರಿರ್ತಾರೆ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನೀವು ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಉಪಯೋಗ ಮಾಡಿಕೊಂಡು ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡನ್ನು ಸರಿಪಡಿಸ್ಕೊಂಡು ನಿಮ್ಮ ವೋಟರ್ ಐ ಡಿಯನ್ನು ಕರೆಕ್ಷನ್ ಮಾಡಿಕೊಂಡು ಉಚಿತವಾಗಿ ನಿಮ್ಮ ಹಳೆಯ ಪೇಪರಿನ ಒಂದು ವೋಟರ್ ಐ ಡಿಯಿಂದ ಸ್ಮಾರ್ಟ್ ಕಾರ್ಡಿನ ಒಂದು ವೋಟರ್ ಐ ಡಿಯನ್ನು ಪಡೆದುಕೋಬಹುದು. ಇದು ನಿಮ್ಮ ಮನೆಗೆ ಉಚಿತವಾಗಿ ಬರುತ್ತೆ ಬೈ ಪೋಸ್ಟ್ ಮುಖಾಂತರ. ಸೊ ವೀಕ್ಷಕರೇ, ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.